ಇನ್ನು ಪಂಚರಾಜ್ಯ ಚುನಾವಣೆಯ ಬಳಿಕ ಸಚಿವ ಸಂಪುಟ ಪುನಾರಚನೆಯಾಗುವಂತ ಸಾಧ್ಯತೆ ಇದೆ. ಸಂಪುಟ ಸೇರೋದಕ್ಕೆ ಸಚಿವಾಕಾಂಕ್ಷಿಗಳಲ್ಲಿ ಉತ್ಸಾಹ ಹೆಚ್ಚಾಗಿದೆ. ಸಂಪುಟ ಪುನಾರಚನೆಯ ಸುಳಿವನ್ನ ನೀಡಿದ್ದಾರೆ ಸುರ್ಜೇವಾಲಾ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಸುರ್ಜೇವಾಲಾ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎಐಸಿಸಿ ಉಸ್ತುವಾರಿ ಕಾರ್ಯದರ್ಶಿಗಳ ಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಪಂಚರಾಜ್ಯ ಚುನಾವಣೆ ಮುಗಿತಾ ಇದ್ದಂತೆ ಸಂಪುಟ ಪುನಾರಚನೆ, ಹೈಕಮಾಂಡ್ ಸಂಪುಟ ಪುನಾರಚನೆ ಇಂಗಿತ ಹೊಂದಿದೆ ಅನ್ನುವಂಥ ಮಾತನ್ನ ಸುರ್ಜೇವಾಲಾ ಹೇಳಿದ್ದಾರೆ. ಸೊ ಇದರ ಬೆನ್ನಲ್ಲೇ ಸಂಪುಟ ಸೇರೋದಕ್ಕೆ ಈಗ ಹಲವರು ಉತ್ಸುಕರಾಗಿದ್ದಾರೆ. ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಯತ್ತ ತೆರಳುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ಭೇಟಿ ಮಾಡಿ ಒತ್ತಾಯವನ್ನು ಮಾಡೋದಕ್ಕೆ ತೀರ್ಮಾನಿಸಿದ್ದಾರೆ. ಹಲವು ಶಾಸಕರು, ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಶಾಸಕರುಗಳು. ಮೇ ತಿಂಗಳಲ್ಲಿ ತಾರಕಕ್ಕೇರಲಿದೆ ಸಂಪುಟ ಪುನಾರಚನೆಯ ಫೈಟ್. ಎಷ್ಟು ಜನ ಕ್ಯಾಬಿನೆಟ್ನಿಂದ ಕೈ ಬಿಡ್ತಾರೆ, ಎಷ್ಟು ಜನ ಸೇರ್ಪಡೆಯಾಗ್ತಾರೆ ಅನ್ನೋದು ಈಗ ಇರುವಂತಹ ಕುತೂಹಲ. ಜೊತೆಗೆ ಸಚಿವ ಸಂಪುಟ ಪುನಾರಚನೆಯೋ ಅಥವಾ ನಾಯಕತ್ವದಲ್ಲಿ ಬದಲಾವಣೆಯಾಗುತ್ತಾ, ಈ ಬಗ್ಗೆ ಕೂಡ ಇದು ಚರ್ಚೆಗೆ ಕಾರಣ ಆಗ್ತಾ ಇದೆ. ಮತ್ತೊಂದು ಸುತ್ತಿನ ಪವರ್ ಫೈಟ್ಗೆ ಮೇ ತಿಂಗಳು ಸಾಕ್ಷಿಯಾಗುವಂತಹ ಸಾಧ್ಯತೆ ಇದೆ. ಬೈ ಎಲೆಕ್ಷನ್ ನಡೆಯುತ್ತೆ. ಸೊ ಅದಾದ ನಂತರವೇ ಈ ಎಲ್ಲ ಬೆಳವಣಿಗೆಗಳು ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಈ ಒಂದು ಸುಳಿವನ್ನ ನೀಡಿರೋದ್ರಿಂದಾಗಿ ಚುನಾವಣೆಯ ನಂತರ ಬೈ ಎಲೆಕ್ಷನ್ ರಿಸಲ್ಟ್ನ ಬಳಿಕ ರಾಜ್ಯದಲ್ಲಿ ಮತ್ತಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಆಗುವಂತಹ ಸಾಧ್ಯತೆಗಿದೆ. ಎಷ್ಟು ಜನ ಸೇರ್ಪಡೆಯಾಗ್ತಾರೆ ಅನ್ನುವಂಥ ಕುತೂಹಲ. ಜೊತೆಗೆ ಸಚಿವ ಸಂಪುಟ ಪುನಾರಚನೆಯೋ ಅಥವಾ ನಾಯಕತ್ವ ಬದಲಾವಣೆ ಆಗುತ್ತಾ, ಸೊ ಈ ವಿಚಾರ ಕೂಡ ಇದೀಗ ಚರ್ಚೆಗೆ ಅವಕಾಶ ನೀಡಿದಂತಾಗಿದೆ. ಮತ್ತೊಂದು ಸುತ್ತಿನ ಪವರ್ ಫೈಟ್ಗೆ ಮೇ ತಿಂಗಳು ಸಾಕ್ಷಿ ಆಗುತ್ತೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಇದೀಗ ಬೈ ಎಲೆಕ್ಷನ್ ರಿಸಲ್ಟ್ ಬಂದ ತಕ್ಷಣವೇ ಮತ್ತಷ್ಟು ಚಟುವಟಿಕೆ ಬಿರುಸುಗೊಳ್ಳುವಂತಹ ಸಾಧ್ಯತೆಗೆ ಸಂಬಂಧಪಟ್ಟಂತೆ ಈ ಬೆಳವಣಿಗೆ ಕಾರಣ ಆಗಬಹುದು. ಖಂಡಿತ ಮಧುಕರ್, ಅದಕ್ಕೆ ಮುನ್ಸೂಚನೆ ಅನ್ನುವಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಪಿಸಿಸಿಯಲ್ಲಿ ಚುನಾವಣಾ ಮೀಟಿಂಗ್ ನಡೆಸುವಂತ ಸಂದರ್ಭದಲ್ಲಿ ಎಐಸಿಸಿ ಉಸ್ತುವಾರಿ ಕಾರ್ಯದರ್ಶಿಗಳು ಮತ್ತು ಕೆಪಿಸಿಸಿ ವರ್ಕಿಂಗ್ ಪ್ರೆಸಿಡೆಂಟ್ಸ್ಗಳು ಇದ್ದಂತಹ ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಈ ಬೈ ಎಲೆಕ್ಷನ್ಸ್ ಮತ್ತು ಪಂಚರಾಜ್ಯ ಚುನಾವಣೆಗಳು ಮುಗಿತಾ ಇದ್ದ ಹಾಗೆ ಸಚಿವ ಸಂಪುಟ ಪುನರ್ರಚನೆಯನ್ನ ಹೈಕಮಾಂಡ್ ಮಾಡುತ್ತೆ ಎನ್ನುವಂತಹ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಈ ಮುನ್ಸೂಚನೆ ಸಿಗ್ತಾ ಇದ್ದ ಹಾಗೆ ಕೆಲ ಸಚಿವಾಕಾಂಕ್ಷಿಗಳು ಬೈ ಎಲೆಕ್ಷನ್ ಮುಗಿದ ಹಾಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಾವು ಸಂಪುಟಕ್ಕೆ ಸೇರ್ಪಡೆಯಾಗುವ ನಿಟ್ಟಿನಲ್ಲಿ ಲಾಬಿಯನ್ನ ಶುರು ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲದಕ್ಕೂ ಮುಂಚಿತವಾಗಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಅಥವಾ ಅಧಿಕಾರ ಹಂಚಿಕೆಯ ವಿಚಾರ ಬಂದು ಸಿಎಂ ಬದಲಾವಣೆ ಆಗುತ್ತೋ ಅನ್ನುವಂತ ಕುತೂಹಲಗಳಿದ್ದಾವೆ. ಆದ್ರೆ ಸಚಿವಾಕಾಂಕ್ಷಿಗಳು ಹೇಳ್ತಾ ಇರೋದು, ನೀವು ಸಿಎಂ ಬದಲಾವಣೆ ಮಾಡ್ತಿರೋ ಬಿಡ್ತಿರೋ, ಆದ್ರೆ ಸಚಿವ ಸಂಪುಟ ಪುನರ್ರಚನೆ ಅಂತೂ ಮಾಡ್ಲೇಬೇಕು ಅನ್ನುವಂತ ಪಟ್ಟನ್ನು ಇದ್ದಾರೆ. ಬಹುಶಃ ಏಪ್ರಿಲ್ ಅಂದ್ರೆ ರಾಜ್ಯದ ಬೈ ಎಲೆಕ್ಷನ್ ಏಪ್ರಿಲ್ 9ಕ್ಕೆ ಮುಗಿಯುತ್ತೆ. ಆ ಬಳಿಕ ಒಂದು ತಂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒತ್ತಡವನ್ನು ಕೂಡ ಹಾಕೋರಿದ್ದಾರೆ. ಏನೇ ಸಚಿವ ಸಂಪುಟ ಪುನರ್ರಚನೆಗೆ ಕೈ ಹಾಕಿದ್ರು ಕೂಡ ಅದು ಬಂದು ನಿಲ್ಲುವಂಥದ್ದು ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಯಾವ ತೀರ್ಮಾನಗಳನ್ನು ಕೈಗೊಳ್ತಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಬಾರಿ ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ದು ಏನಾದ್ರೂ ಇದ್ರೆ ಅದು ಈಗ ಚರ್ಚೆ ಆಗಬೇಕು. ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಏನಾದ್ರೂ ಆದ್ರೆ ನಿಶ್ಚಿತವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗೋದಿಲ್ಲ ಅನ್ನೋದು ಬಹಳ ಕ್ಲಿಯರ್ ಆದ ಒಂದು ಮೆಸೇಜ್ ಕೊಟ್ಟಂಗ ಆಗುತ್ತೆ. ಆ ಕಾರಣಕ್ಕಾಗಿ ಸಿಎಂ ಸಚಿವ ಸಂಪುಟ ಪುನರ್ರಚನೆ ಕಡೆಗೆ ಹೆಚ್ಚು ಒಲವನ್ನು ವ್ಯಕ್ತಪಡಿಸಿ ಆ ತಯಾರಿಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಯಾವ ಪ್ಲಾನ್ ಅನ್ನು ಮಾಡ್ತಾರೆ, ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡದೆ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಗೆ ತರುವಂತೆ ಏನಾದ್ರೂ ಒತ್ತಡವನ್ನ ಹಾಕ್ತಾರೆ ಅನ್ನುವಂತ ಪ್ರಶ್ನೆ ಇದೆ. ಹೀಗಾಗಿ ಈ ಪಂಚರಾಜ್ಯ ಚುನಾವಣೆಗಳ ಬಳಿಕ ಮತ್ತೊಮ್ಮೆ ಮೇನಲ್ಲಿ ಪವರ್ ಫೈಟ್ ತಾರಕಕ್ಕೆ ಹೋಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಮಧುಕರ್. ಆ ನಿಟ್ಟಿನಲ್ಲಿ ಒಂದು ಕಡೆ ಸಚಿವಾಕಾಂಕ್ಷಿಗಳು ಸಂಪುಟ ಸೇರುವಂತ ತಯಾರಿಯನ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಈ ಎಲೆಕ್ಷನ್ಸ್ ಗಳನ್ನು ಮುಗಿಸಿದ ನಂತರ ಅಧಿಕಾರ ಹಂಚಿಕೆ ಚರ್ಚೆಯನ್ನ ತರಬೇಕು ಅನ್ನುವಂತ ಒತ್ತಡ ಅವರು ಹಾಕ್ಲಿಕ್ಕೂ ಶುರು ಮಾಡಿದ್ದಾರೆ. ಹೀಗಾಗಿ ಹೈಕಮಾಂಡ್ ಈ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸ್ತಾರೆ ಅನ್ನುವಂತಹ ಪ್ರಶ್ನೆಗಳು ಎದ್ದಿದ್ದಾವೆ ಮಧುಕರ್. ಓಕೆ, ಧನ್ಯವಾದ ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.